ಎಲ್ಲೆಡೆ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಇದರಲ್ಲೂ ಕೊಡಗು ಜಿಲ್ಲೆಯಲ್ಲಿ ನಿನ್ನೆಯಿಂದ ಮತ್ತಷ್ಟು ಮಳೆಯಾಗ್ತಾ ಇದ್ದು ಭಾಗಮಂಡಲದ ನಾಪೋಕ್ಲು ರಸ್ತೆ ಮೇಲೆ ನೀರು ನಿಂತಿದೆ. ನಿತ್ಯ ಓಡಾಡ್ತಾ ಇದ್ದಂತಹ ಆಟೋ ಸವಾರಿಗೆ, ಬೈಕ್ ಸವಾರಿಗೆ ಭಾರಿ ಸಂಕಷ್ಟ ಆಗಿದೆ. ಭಾಗಮಂಡಲದ ನಾಪೋಕ್ಲು ರಸ್ತೆ ಮೇಲೆ ನೀರು ನಿಂತು ಬಿಟ್ಟಿತು. ವಾಹನ ಸವಾರಿಗೆ ಪರದಾಟ. ಕೊಡಗಿನಲ್ಲಿ ವಿಪರೀತ ಮಳೆಯಾಗ್ತಿರೋದ್ರಿಂದಾಗಿ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ರಸ್ತೆಯೇ ಗೋಚರವಾಗ್ತಾ ಇಲ್ಲ, ಆ ಮಟ್ಟಿಗೆ ನೀರು ಆವರಿಸಿಬಿಟ್ಟಿದೆ. ಕೊಡಗು ಜಿಲ್ಲೆಯ ಚಿತ್ರಣ ಇದು. ರಸ್ತೆ ಮೇಲೆ ಈ ಪರಿ ನೀರು ನಿಂತಿರೋದ್ರಿಂದ ವಾಹನ ಸವಾರಿಗೆ ಓಡಾಡೋದಕ್ಕಾಗದಂತಹ ಪರಿಸ್ಥಿತಿ. ಆ ನೀರಲ್ಲೇ ಮುಂದಕ್ಕೆ ಸಾಗೋದಕ್ಕೂ ಆಗದೆ, ನಿಲ್ಲೋದಕ್ಕೂ ಆಗದೆ ಪರಿತಪಿಸ್ತಾ ಇದ್ದಾರೆ. ವಿಪರೀತ ಮಳೆಯಿಂದಾಗಿ ಈ ಸಮಸ್ಯೆ ಉಂಟಾಗಿದೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಸಂಪರ್ಕಕ್ಕಿರುವಂತಹ ರಸ್ತೆ ಒಂದೇ ಇರುತ್ತೆ, ಆ ರಸ್ತೆಯಲ್ಲಿ ಸಾಗೋದಕ್ಕೆ ಆಗ್ತಾ ಇಲ್ಲ. ನದಿಯಂತೆ ಭಾಸವಾಗ್ತಾ ಇದೆ, ಅದರ ರಸ್ತೆಗಳಿವೆ. ಅಕ್ಕಪಕ್ಕದ ಗದ್ದೆಗಳಿಗೆ ನೀರು ನುಗ್ಗಿದೆ. ಕೊಡಗಿನಲ್ಲಿ ಕಳೆದ 2 ದಿನಗಳಿಂದ ಸಾಕಷ್ಟು ಮಳೆ ಆಗ್ತಿರೋಂತಹದ್ದು. ನಾಪೋಕ್ಲು ರಸ್ತೆ ಏನಿದೆ, ಭಾಗಮಂಡಲ ಹಾಗೆ ನಾಪೋಕ್ಲು ರಸ್ತೆ, ಆ ರಸ್ತೆನೂ ಕೂಡ ಮುಳುಗಡೆ ಆಗಿರೋಂಥದ್ದು. ರಸ್ತೆಯ ಮೇಲೆ ಈಗಾಗಲೇ ಒಂದು 2 ಅಡಿಯಷ್ಟು ನೀರು ಹರಿತಿರೋಂಥದ್ದು ಕೂಡ ಕಾಣುತ್ತೆ. ಸೊ ಇಲ್ಲಿ ಈ ರಸ್ತೆ ಮೇಲೆ ನೀರು ಹರಿದ್ರೂ ಕೂಡ ಈಗಾಗಲೇ ಮೇಲ್ಸೇತುವೆ ಆಗಿರುವಂತಹ ಹಿನ್ನೆಲೆಯಲ್ಲಿ ನಾಪೋಕ್ಲು ಭಾಗಕ್ಕೆ ಹೋಗೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಆ ಕಡೆ ಅಯ್ಯಂಗೇರಿ ಆಗಿರ್ಬೋದು, ಬೇರೆ ಬೇರೆ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂಥದ್ದು ಏನಿದೆ ಅದಕ್ಕೆ ಮೇಲ್ಸೇತುವೆ ಇರೋದ್ರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ. ಆದ್ರೂ ಕೂಡ ಸಹಜವಾಗಿ ಈ ಕೆಳಭಾಗದಲ್ಲೇ ಆಟೋ ಅಥವಾ ಬೇರೆ ಬೇರೆ ಚಿಕ್ಕ ಪುಟ್ಟ ವೆಹಿಕಲ್ಗಳು ಕೆಳಭಾಗದಲ್ಲೇ ಓಡಾಡ್ತಿತ್ತು. ಅಂದರೆ ಭಾಗಮಂಡಲದಿಂದ ಸಹಜವಾಗಿಯೇ ಹೋಗಬೇಕು ಅಂತಂದರೆ ಈ ಕೆಳಭಾಗದ ರಸ್ತೆಯಲ್ಲೇ ಓಡಾಡ್ತಾ ಇದ್ರು. ಸೊ ಹಾಗಾಗಿ ಈಗ ರಸ್ತೆ ಮೇಲೆ ಒಂದು 2 ಅಡಿ ನೀರು ಹರಿತಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಸಮಸ್ಯೆಗಳ ಸಹಜವಾಗಿಯೇ ಆಗಿದೆ. ಸೊ ಮಳೆ ಏನಾದ್ರೂ ಇದೇ ರೀತಿಯಾಗಿ ನಿರಂತರವಾಗಿ ಜಾಸ್ತಿ ಆಗಿದ್ದೇ ಆದಲ್ಲಿ, ಸೊ ಏನು ಈ ಸ್ಥಳ ಇದೆ, ಈ ಸ್ಥಳದಲ್ಲಿ ಬಸ್ಗಳು ನಿಲ್ಲುತ್ತೆ, ಆಟೋಗಳು ನಿಲ್ಲುತ್ತೆ, ಹಾಗೆ ಬರುವಂತಹ ಪ್ರವಾಸಿಗರ ಕಾರುಗಳು ನಿಲ್ಲುತ್ತೆ. ಅವೆಲ್ಲವಕ್ಕೂ ಕೂಡ ಸಹಜವಾಗಿ ಸಮಸ್ಯೆ ಆಗುತ್ತೆ. ಮತ್ತೊಂದು ಕಡೆ ನೋಡ್ಬೋದು, ಇಲ್ಲಿ ಕೆಳಭಾಗದಲ್ಲೂ ಕೂಡ ಸಾಕಷ್ಟು ಅಂಗಡಿ ಮುಂಗಟ್ಟುಗಳಿದ್ದಾವೆ. ಇಲ್ಲೆಲ್ಲವೂ ಕೂಡ ಆಟೋಗಳು ನಿಲ್ಲುತ್ತೆ. ಮೇಲ್ಸೇತುವೆ ಆಗಿದ್ರೂ ಕೂಡ ಸೊ ಇಲ್ಲಿ ಇರುವಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ಏನೋ ಸಾಲ್ವ್ ಆಗೋದಿಲ್ಲ ಅನ್ನೋಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಯ ಸ್ಥಳೀಯರು ಕೂಡ ನಮ್ಮೊಟ್ಟಿಗೆ ಒಬ್ಬರು ಇದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೀನಿ. ಸರ್, ಈಗ ಮಳೆ ತೀವ್ರವಾಗಿ ಆಗಿದೆ ಆದಲ್ಲಿ ಏನು ನಿಜವಾಗ್ಲೂ ಸಮಸ್ಯೆ ಆಗುತ್ತೆ ಇಲ್ಲಿ? ಸಾರ್ವಜನಿಕರಿಗೆ ಈಗ ತುಂಬ ತೊಂದರೆ ಆಗ್ತೈತೆ ಇದಕ್ಕೆ ಮೊದಲು. ಆದರೆ ಈಗ ನಮ್ಮ ಮೇಲ್ಸೇತುವೆ ಆದ ಕಾರಣದಿಂದಾಗಿ ಒಂದು ಸ್ವಲ್ಪ ಅನುಕೂಲ ಆಗಿದೆ. ಇಲ್ಲಾಂದರೆ ಮಳೆಗಾಲದಲ್ಲಿ ಭಾಗಮಂಡಲದ ಜನ ಮಧ್ಯದಲ್ಲಿ ಎಲ್ಲ ಬಾಕಿ ಆಗ್ತಾಯಿದ್ರು. ಆ ಕಡೆ ಅಯ್ಯಂಗೇರಿ ರೋಡಿಗೆ ಜನಕ್ಕೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಗಾಡಿಗಳು ಈ ಕಡೆ ಬರಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಮೇಲ್ಸೇತುವೆ ಆಗಿದ್ದರಿಂದ ಒಂದು ಸ್ವಲ್ಪ ಜನರಿಗೆ ನಮ್ಮ ಟೌನ್ ಸಂಪರ್ಕ ಸ್ವಲ್ಪ ಅವರಿಗೆ ಅನುಕೂಲ ಆಗಿದೆ. ಈಗ ನೀರು ಸಾಕಷ್ಟು ಏನಾದ್ರೂ ಜಾಸ್ತಿ ಆಗಿದೆ ಆದರೆ ಸೊ ಈ ಕೆಳಭಾಗದಲ್ಲಿರುವಂಥ ಸಾಕಷ್ಟು ಅಂಗಡಿ ಮುಂಗಟ್ಟುಗಳಿದ್ದಾವೆ, ಆಟೋ ಸ್ಟ್ಯಾಂಡ್ ಇದೆ, ಬೇರೆ ಬೇರೆ ವಾಹನಗಳು ನಿಲ್ಲುತ್ತೆ. ಅದಕ್ಕೆಲ್ಲ ಯಾವ ರೀತಿ ಸಮಸ್ಯೆ ಆಗುತ್ತೆ? ಇಲ್ಲಿ ಸಂಪರ್ಕವೇ ಕಡಿದು ಹೋಗ್ತದೆ. ಇಲ್ಲಿ ಸಂಪರ್ಕ ಇಲ್ಲದಂಥ ಪಕ್ಷದಲ್ಲಿ ಇಲ್ಲಿ ಯಾರಿಗೆ ಬರಲಿಕ್ಕಾಗಲ್ಲ, ಹೋಗ್ಲಿಕ್ಕೆ ಆಗೋದಿಲ್ಲ. ಮೇಲ್ಸೇತುವೆ ಇಲ್ಲದಿರೋತ್ತಿಗೆ ಅಲ್ಲಿ ಬೋಟು ಓಡ್ತಾ ಇತ್ತು. ಈಗ ಬೋಟ್ನ ಬದಲು ಮೇಲ್ಸೇತುವೆ ರೆಡಿ ಆಗಿದೆ. ಕ್ಯಾಮರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.